ಹಲೋ ಎವ್ರಿವನ್, ವೆಲ್ಕಮ್ ಟು ದ ಕಾಫಿ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ನೋಡೋಣ. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ನಲ್ಲಿ 3 ಟೈಪ್ಸ್. ಅವು ಯಾವ್ಯಾವ ಅಂದ್ರೆ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್. ಫಸ್ಟ್ ಒನ್ ಬಂದ್ಬಿಟ್ಟು ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಅಲ್ಲಿ 3 ಟೈಪ್ಸ್: ರಿಯಲ್ ಪರ್ಸನ್, ಆರ್ಟಿಫಿಷಿಯಲ್ ಪರ್ಸನ್ ಅಂಡ್ ರಿಪ್ರೆಸೆಂಟೇಟಿವ್ ಪರ್ಸನ್. ರಿಯಲ್ ಪರ್ಸನ್ ಅಂದ್ರೆ ನ್ಯಾಚುರಲ್ ಪರ್ಸನ್. ನ್ಯಾಚುರಲ್ ಪರ್ಸನ್ ಮೀನ್ಸ್ ವುಮೆನ್ ಬೀಯಿಂಗ್ಸ್. ಎಕ್ಸಾಂಪಲ್ ನೋಡೋದಾದ್ರೆ ಶಂಕರ್ ಅಕೌಂಟ್, ಮಲಿನಿ ಅಕೌಂಟ್, ವಿನೋದ್ ಅಕೌಂಟ್. ಇವರು ನ್ಯಾಚುರಲ್ ಆಗಿ ಅಕೌಂಟ್ ನ ಡೀಲ್ ಮಾಡೋರು. ಇವರನ್ನ ರಿಯಲ್ ಪರ್ಸನ್ ಆರ್ ನ್ಯಾಚುರಲ್ ಪರ್ಸನ್ ಅಕೌಂಟ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ನೋಡೋದಾದ್ರೆ ಆರ್ಟಿಫಿಷಿಯಲ್ ಪರ್ಸನ್. ಆರ್ಟಿಫಿಷಿಯಲ್ ಪರ್ಸನ್ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ನಾವೇ ಕ್ರಿಯೇಟ್ ಮಾಡಿರುವಂತಹ ಪರ್ಸನ್ ನ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ಬೋದು. ಪರ್ಸನ್ಸ್ ಅದರ್ ದೆನ್ ವುಮೆನ್ ಬೀಯಿಂಗ್ಸ್ ರೆಕಗ್ನೈಸ್ಡ್ ಬೈ ಲಾ ಆಸ್ ಪರ್ ಪರ್ಸನ್ಸ್. ಎಕ್ಸಾಂಪಲ್ ನೋಡೋದಾದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಕೌಂಟ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಫರ್ಮ್ಸ್ ಅಕೌಂಟ್ ಆಗಿರ್ಬೋದು, ಲಿಮಿಟೆಡ್ ಕಂಪ್ನಿ ಅಕೌಂಟ್ ಆಗಿರ್ಬೋದು. ಇವುಗಳನ್ನ ಆರ್ಟಿಫಿಷಿಯಲ್ ಪರ್ಸನ್ಸ್ ಅಂತ ಹೇಳ್ಬೋದು. ಥರ್ಡ್ ಒನ್ ನೋಡೋದಾದ್ರೆ ರಿಪ್ರೆಸೆಂಟೇಟಿವ್ ಪರ್ಸನ್. ರಿಪ್ರೆಸೆಂಟೇಟಿವ್ ಪರ್ಸನ್ ಬಂದು ಬಿಸ್ನೆಸ್ ಅಲ್ಲಿನ ಆಲ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಅಕ್ಯೂರ್ಡ್ ಆರ್ ಪ್ರಿಪೇಯ್ಡ್ ಇನ್ಕಮ್ಸ್ ನ ಡೀಲ್ ಮಾಡೋರು ರಿಪ್ರೆಸೆಂಟೇಟಿವ್ ಪರ್ಸನ್. ಎಕ್ಸಾಂಪಲ್ ನೋಡೋದಾದ್ರೆ ಪ್ರಿಪೇಯ್ಡ್ ಇನ್ಸೂರೆನ್ಸ್, ಔಟ್ಸ್ಟ್ಯಾಂಡಿಂಗ್ ವೇಜಸ್, ಸ್ಯಾಲ್ರಿ, ರೆಂಟ್ ಮುಂತಾದವುಗಳು ರಿಪ್ರೆಸೆಂಟೇಟಿವ್ ಪರ್ಸನ್ ಅಂತ ಹೇಳ್ಬೋದು. ನ್ಯಾಚುರಲ್ ಪರ್ಸನ್, ಆರ್ಟಿಫಿಷಿಯಲ್ ಪರ್ಸನ್, ರಿಪ್ರೆಸೆಂಟೇಟಿವ್ ಪರ್ಸನ್ ಇವುಗಳ ನಡುವಿನ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಪರ್ಸನಲ್ ಅಕೌಂಟ್ ರೂಲ್ಸ್ ಅಂಡರ್ ನಲ್ಲಿ ನಡೆಯುತ್ತೆ. ಪರ್ಸನಲ್ ಅಕೌಂಟ್ ನ ರೂಲ್ ನೋಡೋದಾದ್ರೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಡೆಬಿಟ್ ದ ರಿಸೀವರ್ ಅಂದ್ರೆ ಒಬ್ಬ ಪರ್ಸನ್ ಆರ್ ವ್ಯಕ್ತಿಗೆ ನಾವು ಸೇಲ್ ಮಾಡಿದ್ರೆ ಆ ಪರ್ಸನ್ ನಾವು ಡೆಬಿಟ್ ಮಾಡಬೇಕು. ದ ರಿಸೀವರ್ ನ ಡೆಬಿಟ್ ಮಾಡಬೇಕು. ಇದು ಡೆಬಿಟ್ ದ ರಿಸೀವರ್. ಕ್ರೆಡಿಟ್ ದ ಗಿವರ್ ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಆರ್ ಪರ್ಸನ್ ಇಂದ ನಾವು ಪರ್ಚೇಸ್ ಮಾಡಿದ್ರೆ ಆ ಪರ್ಸನ್ ನ ನಾವು ಕ್ರೆಡಿಟ್ ಮಾಡಬೇಕು. ಕ್ರೆಡಿಟ್ ದ ಗಿವರ್. ಇದು ಪರ್ಸನಲ್ ಅಕೌಂಟ್ಸ್ ನ ರೂಲ್. ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಏನಂದ್ರೆ ಬಿಸ್ನೆಸ್ ನಲ್ಲಿನ ಟೈಪ್ಸ್ ಆಫ್ ಅಸೆಟ್ಸ್ ನ ಡೀಲ್ ಮಾಡೋದೇ ರಿಯಲ್ ಅಕೌಂಟ್ಸ್ ಅಂತ ಹೇಳ್ಬೋದು. ಈ ಅಸೆಟ್ಸ್ ನ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಲಾಗಿದೆ. ಒಂದು ಟ್ಯಾಂಜಿಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಬಿಸ್ನೆಸ್ ನ ಪ್ರಕಾರ ಟ್ಯಾಂಜಿಬಲ್ ಅಸೆಟ್ಸ್ ಯಾವ್ಯಾವ ಅಂದ್ರೆ ಕಣ್ಣಾರೆ ನೋಡಬಹುದಾದಂತ, ಟಚ್ ಮಾಡಬಹುದಾದಂತ, ಫೀಲ್ ಮಾಡಬಹುದಾದಂತಹ ಅಸೆಟ್ಸ್ ಗಳನ್ನ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡೋದಾದ್ರೆ ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಬಿಸ್ನೆಸ್ಗೆ ಯೂಸ್ ಮಾಡಬಹುದಾದಂತ ಕ್ಯಾಶ್ ಆಗಿರ್ಬೋದು, ಮಷಿನರಿ ಆಗಿರ್ಬೋದು. ಇವುಗಳನ್ನ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿಬಹುದು. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಬಿಸ್ನೆಸ್ ನಲ್ಲಿ ನೋಡೋಕೆ ಆಗದೆ ಇರುವಂತಹ ಅಸೆಟ್ಸ್ ಗಳನ್ನ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡೋದಾದ್ರೆ ಗುಡ್ ವಿಲ್, ಬ್ರಾಂಡ್ಸ್, ಟ್ರೇಡ್ ಮಾರ್ಕ್ಸ್, ಕಾಪಿ ರೈಟ್ಸ್ ಇವುಗಳನ್ನ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ಬೋದು. ರಿಯಲ್ ಅಕೌಂಟ್ ರೂಲ್ ನೋಡೋದಾದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್ ಅಂದ್ರೆ ಬಿಸ್ನೆಸ್ಗೆ ಒಂದು ವಸ್ತುವನ್ನ ಪರ್ಚೇಸ್ ಮಾಡ್ತಿದೀವಿ ಅಂದ್ರೆ ಆ ವಸ್ತು ಬಿಸ್ನೆಸ್ ಒಳಗಡೆ ಬರ್ತಿದೆ ಅಂದ್ರೆ ಅದನ್ನ ಡೆಬಿಟ್ ಮಾಡಬೇಕು. ಇದು ಡೆಬಿಟ್ ವಾಟ್ ಕಮ್ಸ್ ಇನ್. ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂದ್ರೆ ಒಂದು ವಸ್ತುವನ್ನ ನಾವು ಸೇಲ್ ಮಾಡ್ತಿದೀವಿ, ಆ ವಸ್ತು ಬಿಸ್ನೆಸ್ ಇಂದ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಅದನ್ನ ಕ್ರೆಡಿಟ್ ಮಾಡಬೇಕು. ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದು ರಿಯಲ್ ಅಕೌಂಟ್ ನ ರೂಲ್. ನೆಕ್ಸ್ಟ್ ಒನ್ ನೋಡೋದಾದ್ರೆ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಅಂದ್ರೆ ಬಿಸ್ನೆಸ್ ನಲ್ಲಿ ಆಗುವಂತಹ ಎಕ್ಸ್ಪೆನ್ಸಸ್ ಅಂಡ್ ಬಿಸ್ನೆಸ್ಗೆ ಬರುವಂತಹ ಇನ್ಕಮ್ಸ್ ಇವೆರಡಕ್ಕೆ ಸಂಬಂಧಪಟ್ಟಿರೋದೇ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ ನೋಡೋದಾದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್.